128 ದಿನಗಳಿಂದ ನಡೆದ ಹೋರಾಟಕ್ಕೆ ಸರ್ಕಾರ ಮನ್ನಣೆ ನೀಡಿದೆ. ಈ ಹಿನ್ನೆಲೆ ಹೋರಾಟವನ್ನು ರಾಜಧಾನಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಲ್ಡೋಟ ಕಿಚ್ಚು ಬೆಂಗಳೂರಿಗೆ ಶಿಫ್ಟ್. ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ. ಬಲ್ಡೋಟ ಕಂಪನಿ ಅಂದ್ರೆ ಸಾಕು, ಇದು ಕೊಪ್ಪಳದ ಮರಣ ಶಾಸನ ಎನ್ನುವ ಮಟ್ಟಕ್ಕೆ ಈ ಕಂಪನಿಯ ವಿಸ್ತರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಳೆದ 1 ವರ್ಷದಿಂದ ನಿರಂತರ ಹೋರಾಟ ನಡೆದು 2 ಬಾರಿ ಕೊಪ್ಪಳ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. 128 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಿರಂತರವಾಗಿ ನಡೀತಾನೇ ಇದೆ. ಯಾವುದೇ ಕಾರಣಕ್ಕೂ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಅವಕಾಶ ನೀಡಬಾರದು ಅಂತ ಹೋರಾಟಗಾರರು ಪಟ್ಟನ್ನ ಹಿಡಿದಿದ್ದಾರೆ. ಇಷ್ಟೆಲ್ಲ ಆದರೂ ಕಾರ್ಖಾನೆ ತೊಲಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಬಲ್ಡೋಟ ತೊಲಗಿಸಿ ಹೋರಾಟವನ್ನ ರಾಜಧಾನಿಯ ಅಂಗಳಕ್ಕೆ ತರಲು ಹೋರಾಟಗಾರರು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಹೋರಾಟಗಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲು ತೀರ್ಮಾನಿಸಿದ್ದಾರೆ. ಬಲ್ಡೋಟ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಲು ಸರ್ಕಾರ ಅನುಮತಿ ಯಾವುದೇ ಕಾರಣಕ್ಕೂ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ. ಬೆಲ್ಡೋಟ ಕಂಪನಿ ನಮ್ಮ ಕೊಪ್ಪಳ ಜನಕ್ಕೆ ಏನಂದ್ರೆ ಒಂದು ಮಾರಕವಾಗಿರುವಂತಹ ಫ್ಯಾಕ್ಟರಿ ಬರ್ತಾ ಇದೆ ಅನ್ನೋ ಒಂದು ಭಯ. ಯಾಕಂದ್ರೆ ಈ ಬೆಲ್ಡೋಟ ಕಂಪನಿ ವಿಸ್ತರಣೆ ಆಗಬಾರದು. ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಏನು ದೊಡ್ಡದಾಗಿರುವಂತಹ ಹೋರಾಟವನ್ನ ಮಾಡ್ತಾ ಇದೀವಿ. ಪ್ರತ್ಯಕ್ಷವಾಗಿ ನಾವು ಹೋಗಿ ಅವರಿಗೆ ನಾವು ಇಲ್ಲಿರುವ ಸಮಸ್ಯೆಗಳನ್ನ ನಾವು ಹೇಳಿದಾಗ ಅವ್ರಿಗೂ ಕೇಳುವಂತಹ ತಾಳ್ಮೆ ಮತ್ತು ಅದು ವಿಸ್ತರಣೆ ಆಗಬಾರ್ದು ಅನ್ನೋದಕ್ಕೆ ಹಲವಾರು ಏನಂದ್ರ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನ ಅಲ್ಲೇ ಸ್ಥಗಿತ ಮಾಡ್ತಾರ ಅನ್ನೋ ಒಂದು ಆತ್ಮ ತೃಪ್ತಿ ನಮಗೆ ಇದೆ ಅಂತ ಅನ್ಸುತ್ತೆ. ಕೊಪ್ಪಳ ಬಚಾವು ಹಾಗೂ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳಿಗೆ ಕಂಪನಿಯ ಕೆಲಸ ಬಂದ್ ಮಾಡಿಸುವಂತೆ ಮೌಖಿಕ ಆದೇಶ ಕೂಡ ನೀಡಿದ್ರು. ಆದರೆ ಕಂಪನಿ ಮಾತ್ರ ಕದ್ದು ಮುಚ್ಚಿ ಕೆಲಸವನ್ನ ಪ್ರಾರಂಭಿಸಿದೆ. ಸದ್ಯ ಈ ಕಂಪನಿ ಸ್ಥಾಪನೆಯ ಬಗ್ಗೆ ಸರ್ಕಾರ ಜಾಣ ಮೌನವನ್ನ ವಹಿಸಿದೆ. ಹೀಗಾಗಿ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಹಾಕಲು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟ ತೊಲಗಿಸಿ ಆಂದೋಲನ ಏನು ಹೋರಾಟ ನಡೀತಾ ಇದೆ, ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಪರಿಸರ ರಕ್ಷಣಾ ವೇದಿಕೆಯಿಂದ ಇದು ಇವತ್ತು 128ನೇ ದಿವಸದ ಒಂದು ಹೋರಾಟ ಆಗಿದೆ. ಇವತ್ತು ನಮ್ಮ ಹೋರಾಟದ ಫಲವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಈ ಒಂದು ಕೂಗನ್ನ ಬೆಂಗಳೂರಿಗೆ ತಲುಪಿಸಬೇಕು, ರಾಜಧಾನಿ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿವಸ ನಮ್ಮ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಕಂಪನಿಯ ಪರವಾನಗಿ ರದ್ದು ಮಾಡಬೇಕು, ಕಂಪನಿಯ ವಿಸ್ತರಣೆಯನ್ನ ನಿಲ್ಲಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದೇ ಮಾರ್ಚ್ 11, 12 ಮತ್ತು 17, 18 ಈ 4 ದಿನಗಳಲ್ಲಿ 1 ದಿನ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿ ಕೋರಿ ಹೋರಾಟಗಾರರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅನುಮತಿ ನೀಡಿದ ದಿನ 1 ದಿನ ಉಪವಾಸ ಸತ್ಯಾಗ್ರಹವನ್ನ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಿದ್ದಾರೆ. ಏರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ. 128 ದಿನಗಳಿಂದ ನಡೆದ ಹೋರಾಟಕ್ಕೆ ಸರ್ಕಾರ ಮನ್ನಣೆ ನೀಡಿದೆ. ಈ ಹಿನ್ನೆಲೆ ಹೋರಾಟವನ್ನು ರಾಜಧಾನಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಲ್ಡೋಟ ಕಿಚ್ಚು ಬೆಂಗಳೂರಿಗೆ ಶಿಫ್ಟ್. ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ. ಬಲ್ಡೋಟ ಕಂಪನಿ ಅಂದ್ರೆ ಸಾಕು, ಇದು ಕೊಪ್ಪಳದ ಮರಣ ಶಾಸನ ಎನ್ನುವ ಮಟ್ಟಕ್ಕೆ ಈ ಕಂಪನಿಯ ವಿಸ್ತರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಳೆದ 1 ವರ್ಷದಿಂದ ನಿರಂತರ ಹೋರಾಟ ನಡೆದು 2 ಬಾರಿ ಕೊಪ್ಪಳ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. 128 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಿರಂತರವಾಗಿ ನಡೀತಾನೇ ಇದೆ. ಯಾವುದೇ ಕಾರಣಕ್ಕೂ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಅವಕಾಶ ನೀಡಬಾರದು ಅಂತ ಹೋರಾಟಗಾರರು ಪಟ್ಟನ್ನ ಹಿಡಿದಿದ್ದಾರೆ. ಇಷ್ಟೆಲ್ಲ ಆದರೂ ಕಾರ್ಖಾನೆ ತೊಲಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಬಲ್ಡೋಟ ತೊಲಗಿಸಿ ಹೋರಾಟವನ್ನ ರಾಜಧಾನಿಯ ಅಂಗಳಕ್ಕೆ ತರಲು ಹೋರಾಟಗಾರರು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ
ಕೊಪ್ಪಳದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಹೋರಾಟಗಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲು ತೀರ್ಮಾನಿಸಿದ್ದಾರೆ. ಬಲ್ಡೋಟ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಲು ಸರ್ಕಾರ ಅನುಮತಿ ಯಾವುದೇ ಕಾರಣಕ್ಕೂ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ. ಬೆಲ್ಡೋಟ ಕಂಪನಿ ನಮ್ಮ ಕೊಪ್ಪಳ ಜನಕ್ಕೆ ಏನಂದ್ರೆ ಒಂದು ಮಾರಕವಾಗಿರುವಂತಹ ಫ್ಯಾಕ್ಟರಿ ಬರ್ತಾ ಇದೆ ಅನ್ನೋ ಒಂದು ಭಯ. ಯಾಕಂದ್ರೆ ಈ ಬೆಲ್ಡೋಟ ಕಂಪನಿ ವಿಸ್ತರಣೆ ಆಗಬಾರ್ದು. ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ದೊಡ್ಡದಾಗಿರುವಂತಹ ಹೋರಾಟವನ್ನ ಮಾಡ್ತಾ ಇದೀವಿ. ಪ್ರತ್ಯಕ್ಷವಾಗಿ ನಾವು ಹೋಗಿ ಅವರಿಗೆ ನಾವು ಇಲ್ಲಿರುವ ಸಮಸ್ಯೆಗಳನ್ನ ನಾವು ಹೇಳಿದಾಗ ಅವ್ರಿಗೂ ಕೇಳುವಂತಹ ತಾಳ್ಮೆ ಮತ್ತು ಅದು ವಿಸ್ತರಣೆ ಆಗ್ಬಾರ್ದು ಅನ್ನೋದಕ್ಕೆ ಹಲವಾರು ಏನಂದ್ರ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನ ಅಲ್ಲೇ ಸ್ಥಗಿತ ಮಾಡ್ತಾರ ಅನ್ನೋ ಒಂದು ಆತ್ಮ ತೃಪ್ತಿ ನಮಗೆ ಇದೆ ಅಂತ ಅನ್ಸುತ್ತೆ. ಕೊಪ್ಪಳ ಬಚಾವು ಹಾಗೂ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳಿಗೆ ಕಂಪನಿಯ ಕೆಲಸ ಬಂದ್ ಮಾಡಿಸುವಂತೆ ಮೌಖಿಕ ಆದೇಶ ಕೂಡ ನೀಡಿದ್ರು. ಆದರೆ ಕಂಪನಿ ಮಾತ್ರ ಕದ್ದು ಮುಚ್ಚಿ ಕೆಲಸವನ್ನ ಪ್ರಾರಂಭಿಸಿದೆ. ಸದ್ಯ ಈ ಕಂಪನಿ ಸ್ಥಾಪನೆಯ ಬಗ್ಗೆ ಸರ್ಕಾರ ಜಾಣ ಮೌನವನ್ನ ವಹಿಸಿದೆ. ಹೀಗಾಗಿ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಹಾಕಲು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟ ತೊಲಗಿಸಿ ಆಂದೋಲನ ಹೋರಾಟ ನಡೀತಾ ಇದೆ. ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಇದು ಇವತ್ತು 128ನೇ ದಿವಸದ ಒಂದು ಹೋರಾಟ ಆಗಿದೆ. ಇವತ್ತು ನಮ್ಮ ಹೋರಾಟದ ಫಲವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಈ ಒಂದು ಕೂಗನ್ನ ಬೆಂಗಳೂರಿಗೆ ತಲುಪಿಸಬೇಕು, ರಾಜಧಾನಿ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿವಸ ನಮ್ಮ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಕಂಪನಿಯ ಪರವಾನಗಿ ರದ್ದು ಮಾಡಬೇಕು, ಕಂಪನಿಯ ವಿಸ್ತರಣೆಯನ್ನ ನಿಲ್ಲಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದೇ ಮಾರ್ಚ್ 11, 12 ಮತ್ತು 17, 18 ಈ 4 ದಿನಗಳಲ್ಲಿ ಒಂದು ದಿನ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿ ಕೋರಿ ಹೋರಾಟಗಾರರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅನುಮತಿ ನೀಡಿದ ದಿನ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಿದ್ದಾರೆ. ಎರೆಯ ಹೆರಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. 128 ದಿನಗಳಿಂದ ನಡೆದ ಹೋರಾಟಕ್ಕೆ ಸರ್ಕಾರ ಮನ್ನಣೆ ನೀಡಿದೆ. ಈ ಹಿನ್ನೆಲೆ ಹೋರಾಟವನ್ನು ರಾಜಧಾನಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಲ್ಡೋಟ ಕಿಚ್ಚು ಬೆಂಗಳೂರಿಗೆ ಶಿಫ್ಟ್. ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ. ಬಲ್ಡೋಟ ಕಂಪನಿ ಅಂದ್ರೆ ಸಾಕು, ಇದು ಕೊಪ್ಪಳದ ಮರಣ ಶಾಸನ ಎನ್ನುವ ಮಟ್ಟಕ್ಕೆ ಈ ಕಂಪನಿಯ ವಿಸ್ತರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಳೆದ 1 ವರ್ಷದಿಂದ ನಿರಂತರ ಹೋರಾಟ ನಡೆದು 2 ಬಾರಿ ಕೊಪ್ಪಳ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. 128 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಿರಂತರವಾಗಿ ನಡೀತಾನೇ ಇದೆ. ಯಾವುದೇ ಕಾರಣಕ್ಕೂ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಅವಕಾಶ ನೀಡಬಾರದು ಅಂತ ಹೋರಾಟಗಾರರು ಪಟ್ಟನ್ನ ಹಿಡಿದಿದ್ದಾರೆ. ಇಷ್ಟೆಲ್ಲ ಆದರೂ ಕಾರ್ಖಾನೆ ತೊಲಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಬಲ್ಡೋಟ ತೊಲಗಿಸಿ ಹೋರಾಟವನ್ನ ರಾಜಧಾನಿಯ ಅಂಗಳಕ್ಕೆ ತರಲು ಹೋರಾಟಗಾರರು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಹೋರಾಟಗಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲು ತೀರ್ಮಾನಿಸಿದ್ದಾರೆ. ಬಲ್ಡೋಟ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಲು ಸರ್ಕಾರ ಅನುಮತಿ ಯಾವುದೇ ಕಾರಣಕ್ಕೂ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ. ಬೆಲ್ಡೋಟ ಕಂಪನಿ ನಮ್ಮ ಕೊಪ್ಪಳ ಜನಕ್ಕೆ ಏನಂದ್ರೆ ಒಂದು ಮಾರಕವಾಗಿರುವಂತಹ ಫ್ಯಾಕ್ಟರಿ ಬರ್ತಾ ಇದೆ ಅನ್ನೋ ಒಂದು ಭಯ. ಯಾಕಂದ್ರೆ ಈ ಬೆಲ್ಡೋಟ ಕಂಪನಿ ವಿಸ್ತರಣೆ ಆಗಬಾರ್ದು. ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ದೊಡ್ಡದಾಗಿರುವಂತಹ ಹೋರಾಟವನ್ನ ಮಾಡ್ತಾ ಇದೀವಿ. ಪ್ರತ್ಯಕ್ಷವಾಗಿ ನಾವು ಹೋಗಿ ಅವರಿಗೆ ನಾವು ಇಲ್ಲಿರುವ ಸಮಸ್ಯೆಗಳನ್ನ ನಾವು ಹೇಳಿದಾಗ ಅವ್ರಿಗೂ ಕೇಳುವಂತಹ ತಾಳ್ಮೆ ಮತ್ತು ಅದು ವಿಸ್ತರಣೆ ಆಗ್ಬಾರ್ದು ಅನ್ನೋದಕ್ಕೆ ಹಲವಾರು ಏನಂದ್ರ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನ ಅಲ್ಲೇ ಸ್ಥಗಿತ ಮಾಡ್ತಾರ ಅನ್ನೋ ಒಂದು ಆತ್ಮ ತೃಪ್ತಿ ನಮಗೆ ಇದೆ ಅಂತ ಅನ್ಸುತ್ತೆ. ಕೊಪ್ಪಳ ಬಚಾವು ಹಾಗೂ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳಿಗೆ ಕಂಪನಿಯ ಕೆಲಸ ಬಂದ್ ಮಾಡಿಸುವಂತೆ ಮೌಖಿಕ ಆದೇಶ ಕೂಡ ನೀಡಿದ್ರು. ಆದರೆ ಕಂಪನಿ ಮಾತ್ರ ಕದ್ದು ಮುಚ್ಚಿ ಕೆಲಸವನ್ನ ಪ್ರಾರಂಭಿಸಿದೆ. ಸದ್ಯ ಈ ಕಂಪನಿ ಸ್ಥಾಪನೆಯ ಬಗ್ಗೆ ಸರ್ಕಾರ ಜಾಣ ಮೌನವನ್ನ ವಹಿಸಿದೆ. ಹೀಗಾಗಿ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಹಾಕಲು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟ ತೊಲಗಿಸಿ ಆಂದೋಲನ ಹೋರಾಟ ನಡೀತಾ ಇದೆ. ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ
ಇದು ಇವತ್ತು 128ನೇ ದಿವಸದ ಒಂದು ಹೋರಾಟ ಆಗಿದೆ. ಇವತ್ತು ನಮ್ಮ ಹೋರಾಟದ ಫಲವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಈ ಒಂದು ಕೂಗನ್ನ ಬೆಂಗಳೂರಿಗೆ ತಲುಪಿಸಬೇಕು, ರಾಜಧಾನಿ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿವಸ ನಮ್ಮ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಕಂಪನಿಯ ಪರವಾನಗಿ ರದ್ದು ಮಾಡಬೇಕು, ಕಂಪನಿಯ ವಿಸ್ತರಣೆಯನ್ನ ನಿಲ್ಲಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದೇ ಮಾರ್ಚ್ 11, 12 ಮತ್ತು 17, 18 ಈ 4 ದಿನಗಳಲ್ಲಿ ಒಂದು ದಿನ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿ ಕೋರಿ ಹೋರಾಟಗಾರರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅನುಮತಿ ನೀಡಿದ ದಿನ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಿದ್ದಾರೆ. ಹಿರಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.